ಪ್ರಸನ್ನವದನಾ ಸೌಭಾಗ್ಯದಾಂ ಭಾಗ್ಯದ. ದೇವರು ನಂಬ್ತೀರಾ? ಭುವನಂ ಗಗನಂ ಸಕಲಂ ಶರಣಂ. ಗುಡ್ ಮಾರ್ನಿಂಗ್ ಗಾಯ್ಸ್. ಈಗ ತೊಳೆದು ಇನ್ನೊಂದೇನಪ್ಪ ಅಂದ್ರೆ 20 ನಿಮಿಷ ರೀಚ್ ಆಗ್ತೀವಿ. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಫಸ್ಟ್ ಟೈಮ್ ಅಲ್ವಾ, ಸೊ ಹೆಂಗಿದ್ದು ಪರವಾಗಿಲ್ಲ, ಬನ್ನಿ ಹೋಗುವ. ಗುಡ್ ಮಾರ್ನಿಂಗ್. ಹೀರೋ ಸಿಂಹ ಆ ಕಡೆ ಹೋಗ್ತಾ ಇದೀವಿ ಗೈಸ್. ಬನ್ನಿದ್ವಿ ಆ ಕಡೆ ಹೋಗಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಬಂದಿರೋ ಟ್ರೈನ್ ಹೋಗ್ತಾ ಐತೆ. ಈಗ ನಾವು ನಮ್ಮ ರೂಮ್ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮಂತ್ರಾಲಯಕ್ಕೆ ಹೋಗೋದು. ಬನ್ನಿ ಹೋಗೋಣ. ಆಟೋಗಳು ಜೀಪ್ಗಳೆಲ್ಲ ಇದಾವೆ, ಇಲ್ಲಿಂದ ಆಟೋದಲ್ಲಿ ಹೋಗೋದು ಗೈಸ್. ಗೈಸ್ ಇದೆಲ್ಲ ನೋಡಿ ಗೈಸ್, ಇದು ಮಂತ್ರಾಲಯ ಸ್ಟೇಷನ್ ಗೈಸ್. ಆಟೋ ಡೀಲ್ ಆಯ್ತು, ಈಗ ಆಟೋ ಹತ್ಕೊಂಡು ರೂಮ್ ಹತ್ರ ಹೋಗೋಣ. ಇದೆ ಅಂತಿತ್ತು ಇದೆ, ಫಸ್ಟ್ ನಾವೇ ಹತ್ಕೊಳ್ಳೋಣ ಆಯ್ತು ಗೈಸ್. ಮಂತ್ರಾಲಯ ಸ್ಟೇಷನ್ ಇಂದ ರಾಯರ ಮಠಕ್ಕೆ ಹೋಗ್ತಾ ಇದ್ದೇವೆ. ರಾಯರ ಮಠಕ್ಕೆ ಎಲ್ಲ ತಾನೇ ಹೋಗ್ತಿರೋದು? ರಾಯರ ಮಠಕ್ಕೆ ಅಲ್ಲ, ರಾಯರ ಮಠ ತಾನೇ, ಅಲ್ಲೇ ಮಠದ ಹತ್ರನೇ ರೂಮ್ ಇರೋದು. ಅಲ್ಲಿಂದ ಒಂದು 100 ಮೀಟರ್ಸ್ ಅಷ್ಟೇ ಡಿಫ್ರೆಂಟ್. ಈಗ ರೈಲ್ವೆ ಸ್ಟೇಷನ್ ಇಂದ ರೂಮಿಗೆ ಹೋಗೋದು, ರೂಮಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ರಾಯರ ದರ್ಶನ ಮಾಡ್ಕೊಂಡು ಪಂಚಮುಖಿ, ಗುಚ್ಚಾಲೆ, ಅಪ್ಪಣ್ಣಕೆರೆ ಮುನೆ, ಲಕ್ಷ್ಮೀ ದೇವಸ್ಥಾನ, ಅಭಯ ಆಂಜನೇಯ, ಮತ್ತೆ ರಿಟರ್ನ್ ಮಂತ್ರಾಲಯ. ಟೈಮ್ ಇದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ಕಾರ್ಯಗಳಿರ್ತವೆ, ಹೋಗಿ ನಾವು ಹೆಲ್ಪ್ ಮಾಡ್ಬೋದು. ಮಾಡಂಗಿದ್ರೆ ಮಾಡ್ಕೊಂಡು ರಿಟರ್ನ್ ಮತ್ತೆ ನಾವು ನೈಟು ಬಸ್ಸು ಇಲ್ಲ ಟ್ರೈನ್ ಬುಕ್ ಮಾಡ್ಕೊಂಡು ನಮ್ಮ ರಿಟರ್ನ್ ಜರ್ನಿ ಬೆಂಗಳೂರು. ನಾನೊಂದು 8ನೇ ಸತಿ ಇತ್ತು. ಫ್ರೆಂಡ್ಸ್ ಜೊತೆನೆ ಒಂದು 5 ಸತಿ ಬಂದಿದ್ದೀನಿ. ಸೊ ನನಗೆ ತುಂಬ ಇಷ್ಟವಾದ ದೇವರಂದ್ರೆ ರಾಯರು. ಎಷ್ಟೇ ಕಷ್ಟದಲ್ಲಿ ರಾಯರಂತ ನೆನೆಸ್ಕೊಂಡ್ಮೇಲೆ ಆ ಕೆಲಸಗಳು ಎಲ್ಲ ಹಾಗೆ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಗುರುವಾರ ಅಂತ ಇದೆಯಲ್ಲ, ಆ ವಾರ ಒಂದು ಕೇಳೋಕ್ಕೆ ಒಂದು ಖುಷಿ, ಯಾಕಂದರೆ ರಾಯರ ವಾರ. ಸೊ ಅಲ್ಲಿ ತುಂಬ ರಶ್ಶು, ತುಂಬ ಚೆನ್ನಾಗಿರುತ್ತೆ ಆ ದೇವಸ್ಥಾನ ನೋಡೋಕ್ಕೆ. ನೋಡೋದಕ್ಕೆ ಒಂದು ಅದ್ಭುತವಾಗಿರುತ್ತೆ, ಅಲ್ಲಿ ಏನೋ ಒಂಥರ ನೆಮ್ಮದಿ ಇರುತ್ತೆ. ಮತ್ತೆ ಇನ್ನು ನೈಟು ಇನ್ನೂ ಚೆನ್ನಾಗಿರುತ್ತೆ ಅಲ್ಲಿ. ಅಂದ್ರೆ ವಾತಾವರಣ, ಆ ವ್ಯೂ, ಅಲ್ಲಿ ಬರೋ ಹಸುಗಳು, ಆ ಪ್ರತಿಯೊಂದು ಹಸುಗಳು ನಾವೇನಿಲ್ಲ ಅಂದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಸುಮ್ಮನೆ ತಾವೇ ಬರ್ತವೆ. ಅಂದ್ರೆ ಅದರಲ್ಲಿ ರಾಯರನ್ನ ಕಾಣ್ಬೋದು ನಾವು. ಅದನ್ನೇ ಬೃಂದಾವನ ಅಂತ ಹೇಳೋದು. ಹಸುಗಳೆಲ್ಲ ಇರುತ್ತಲ್ಲ, ಅದನ್ನೇ ಬೃಂದಾವನ. ಈ ಕಡೆಯಿಂದ ಹೋಗ್ತಾ ಲೆಫ್ಟ್ ಸೈಡ್ ಅಲ್ಲಿ ಇದೆ, ತೋರಿಸ್ತೀನಿ ಅಲ್ಲಿ. ಮಠದ್ದು ಹಸುಗಳೆಲ್ಲ ಸಾಕೋದು ಇದಿರುತ್ತೆ, ಅದನ್ನ ತೋರಿಸ್ತೀನಿ, ಅದನ್ನ ನೋಡೋದು. ಮತ್ತೆ ಅಲ್ಲೊಂದು ನದಿ ಇದೆ. ಆ ನದಿಯಲ್ಲಿ ನಮ್ದೇನೇ ಕಷ್ಟ ಪಾಪ ಪರಿಹಾರ ಇದೆ, ಸ್ನಾನ ಮಾಡಿದ್ರೆ ಹೋಗುತ್ತೆ ಅಂತ ಅದು ಒಂದು ನಂಬಿಕೆ. ಅಲ್ಲಿ ಅಪ್ಪಣ್ಣ ಆಚಾರ್ಯ ಹತ್ರ ಒಂದು ರಾಯರು ಅವ್ರು ಬೆಳಿಗ್ಗೆ ದೇವ್ರ ಪೂಜೆ ಮಾಡಬೇಕಾದ್ರೆ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಅವರು ಮುಂದಿನ ಕಾರ್ಯಗಳು ಮುಂದುವರಿಸ್ತಿದ್ರು ಅಂತ ಗೊತ್ತಿರ ನಮ್ಗೆ ದೊಡ್ಡವ್ರು ಹೇಳಿದ್ರು. ರಾಯರು ಧ್ಯಾನಕ್ಕೆ ಕುಂತಾಗ ಆ ನೀರ್ ಸೌಂಡ್, ಗಂಗೆ ಸೌಂಡ್ ಜಾಸ್ತಿ ಇರೋದ್ರಿಂದ ರಾಯರು ಗಂಗೆಗೆ ಒಂದು ಮಾತು ಹೇಳಿದ್ರಂತೆ, ನಾನು ತಪಸ್ಸಿಗೆ ಕುಂಡಿರ್ತಾ ಇದ್ದೀನಿ, ಸೊ ನನಗೆ ತುಂಬಾ ಜಾಸ್ತಿ ಸೌಂಡ್ ಆಗುತ್ತೆ, ನಿಧಾನಕ್ಕೆ ಅರಿತಾಯಿ ಅಂತ ಹೇಳ್ದಾನೆ.
ಅವರು ಧ್ಯಾನ ಮಾಡುವ ಸ್ಥಳದಿಂದ ಒಂದು ಚೂರು ಅಂದ್ರೆ ಒಂದು 500-600 ಮೀಟರ್ ಬಿಟ್ಟು ಒಂದು ಚೂರು ಸೌಂಡ್ ಇಲ್ಲ, ಯಾವುದೇ ನೀರಿದ್ದು ಒಂದು ಸ್ವಲ್ಪ ಸೌಂಡ್ ಬರ್ಲಾರ್ದಂಗೆ ಇದೆ. ಮತ್ತೆ ಅದಾದ್ಮೇಲೆ ಚೂರು ಮುಂದೆ ಆದ್ಮೇಲೆ ನೀರಿನ ರಭಸ ಜಾಸ್ತಿ ಬರುತ್ತೆ. ಸೊ ಅಲ್ಲೇ ಪವಾಡಗಳು ಗೊತ್ತಾಗುತ್ತೆ ಎಷ್ಟು ಇದೆ ಅಂತಂದು. ಸೊ ರಾಯರ ಪವಾಡ ತಿಳ್ಕೊಬೇಕಂದ್ರೆ ಇನ್ನೂ ತುಂಬಾ ನಾವು ಜರ್ನಿ ಮಾಡ್ತಾ ಇದೀವಿ. ನೋಡೋಣ, ಕಷ್ಟ ಕಾಲದ ಕೈ ಹಿಡಿದಾನೆ, ಇವಾಗೂ ಹಿಡಿದಾನೆ, ಬಿದ್ದಾಗ ಹಿಡಿದಾನೆ, ಎದ್ದು ನಡೆಸಿದಾನೆ, ಯಾವತ್ತು ಬಿಡಲ್ಲ ಅಂತ ಒಂದು ನಂಬಿಕೆ. ಸೊ ನಮ್ ಜೀವ ಇರೋವರೆಗೂ ಅವ್ರು ಋಣಿಯಾಗಿ ಹೋಗ್ತಾ ಇರ್ತೀವಿ. ಜೀವ ಎಲ್ಲಿವರೆಗೂ ಅಲ್ಲಿವರೆಗೂ ಹೋಗ್ತಾ ಇರ್ತೀವಿ. ನೀವು ರಾತ್ರಿ ಮಲಗಿದ್ದೀರಾ, ನಿಮ್ಮನ್ನು ಮಾತಾಡ್ಸಕ್ ಆಗಿಲ್ಲ. ಇವಾಗ ಹೇಳಿ, ನೀವು ನಿಮ್ಮ ಹೆಸರು? ನಮ್ಮ ಹೆಸರು ಚೇತನ್ ಕುಮಾರ್. ನಾವು ಈಗ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಆದ್ರೂ ನಮ್ಗೆ ಪರವಾಗಿಲ್ಲ. ಇದರಲ್ಲಿ ರಾಯರದು ನಮ್ಮ ಹುಟ್ಟದ ದಿನನೇ ನಾವು ಹುಟ್ಟಿದ್ದು ರಾಯರ ವಾರದಲ್ಲೇ. ಆದ್ರೂ ನಮ್ಮ ಅವತ್ತಿಂದ ಇವತ್ತವರೆಗೂ ಏನು ತೊಂದರೆ ಇಲ್ಲ, ನಡೀತಾ ಇದೆ. ರಾಯರ ಕೃಪೆಯಿಂದ, ದಯೆಯಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇದನ್ನ ಹಾಕ್ಬಿಟ್ಟು ಮಾಡ್ತಿರೋದು. ಬನ್ನಿ ಈಗ ಇಳ್ಕೊಂಡು ಸದ್ಯಕ್ಕೆ ಮಂತ್ರಾಲಯ ರೀಚ್ ಆದ್ವಿ. ಲೈಕ್ ಬಂದ ತಕ್ಷಣ ಎಲ್ಲರೂ ರೂಮ್ ಬೇಕಂತ ಕೇಳ್ತಾವ್ರೆ. ಸೊ ಲಾಡ್ಗೋಸ್ಕರ. ಸೊ ಹಾಗೆ ಫೈನಲ್ ಆಗಿ ರಾಯರ್ ಮೀಟ್ ಆದ್ವಿ. ಸೊ ಎಲ್ಲ ಇದ್ದು ನಮ್ಮ ಫ್ರೆಂಡ್ಸು. ಫೈನಲಿ ಮಂತ್ರಾಲಯ ರೀಚ್ ಆದ್ವಿ. ಬನ್ನಿ ಹೋಗೋಣ ಇವಾಗ ಮಂತ್ರಾಲಯ ಒಳಗಡೆ. ಬನ್ನಿ ರೂಮ್ಗೆ ಹೋಗೋಣ. ಒಳಗಡೆ ರೂಮ್ ಹೊರಗಡೆ ಹೋಗಿ ನೀಟಾಗಿ ಫ್ರೆಶ್ ಅಪ್ ಆಗಿ ಮಂತ್ರಾಲಯ ಅಂತಲ್ಲ ಎಂಟ್ರಿ ಆಗೋಣ. ದರ್ಶನ ಮಾಡ್ಕೊಂಡು ಮತ್ತೆ ಬೇರೆ ಬೇರೆ ಟೆಂಪಲ್ ಐತೆ ಅವೆಲ್ಲ ನೋಡ್ಕೊಂಡು ಮತ್ತೆ ಬರೋಣ. ಓಕೆ, ಇವರೇ ನಮ್ಗೆ ಪ್ಲಾನ್ ಕೊಟ್ಟ ವ್ಯಕ್ತಿ, ಗಣ್ಯ ವ್ಯಕ್ತಿ. ಇಲ್ಲಿಗೆ ಬರ್ಬೇಕಾದ್ರೆ ರೀಚ್ ಆಗ್ಬೇಕಾದ್ರೆ ಇವರೇ ಸಹಾಯದಿಂದ ಬಂದಿದ್ದೀವಿ. ಇವರಿಗೆ ಕಾರ್ಯಕರ್ತರು ಎಲ್ಲ ಫೈನಾನ್ಸಿಯರ್ ಎಲ್ಲ ಇವರೇ ನಮ್ಮವರು. ರೂಮ್ ಗೀಮ್ ಎಲ್ಲ ಪ್ಲಾನ್ ಮಾಡಿದ್ರೆ ಇವರೇ. ಅದ್ರ ಲಾಸ್ಟ್ ಬಂದಿದ್ದು ಇವರೇ. ಸೀಟ್ ಸಿಕ್ಕಿಲ್ಲ, ಅದು ಅಡ್ಜಸ್ಟ್ ಮಾಡ್ಕೊಂಡು ನಮ್ ಜೊತೆ ಬಂದಿದ್ದಾರೆ. ರೂಮ್ ಬುಕ್ ಆಗಿದೆ. ಸೊ ನಾವು ಇವಾಗ ರೂಮ್ ಅನ್ನು ಕೀಗ ತಗೊಂಡು ಹೋಗ್ತಾ ಇದ್ವಿ. ಸೊ ನೆಕ್ಸ್ಟ್ ನಮ್ಮ ಪ್ರಯಾಣ ರಾಯರ ಕಡೆ. ರೂಮ್ ಕಡೆ ಇನ್ನು ಇಲ್ಲ, ಫ್ರೆಶ್ ಅಪ್ ಆಗಿ ರಾಯರ ಕಡೆ. ಟೀ ಸಿಕ್ಕಿದೆ. ಫೈನಲಿ ರೂಮ್ ಕೀ ಸಿಕ್ಕಾಯ್ತು. ಮತ್ತೆ ಫಸ್ಟ್ ಕಡೆಯಿಂದ ನಮ್ಗೆ ರೂಮ್ಗೆ ನೀವು ರೂಮಿಗೆ ಎಲಿಜಿಬಲ್ ಇದ್ದೀರ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ಬನ್ನಿ ಫ್ರೆಶ್ ಅಪ್ ಆಗ್ಬಿಟ್ಟು ನಾವು ರಾಯರ ಕಡೆ ಹೋಗೋಣ. ಇವರು ನಮ್ಮ ರಘುವೀರ್ ಅಂತ, ಅವ್ರಿಗೆ ಅರ್ಜೆಂಟ್ ರೂಮ್ ಬೇಕು. ಅವ್ರಿಗೆ ಗೊತ್ತಿಲ್ಲ ನನಗೆ. 306 ಅಂತ ರೂಮು. ಈಗ ಹೋಗಿ 306 ಇನ್ನು ಮೇಲೆ. ನಿಮ್ದು ಎಷ್ಟು? ಸಖತ್ ಟೈರ್ಡ್ ಆಗ್ತಿದೆ ನನಗೆ. ಹೋಗ್ಬಿಟ್ಟು ಫ್ರೆಶ್ ಬೇಕಾಗಿರೋದು ಗೈಸ್. ದಿಸ್ ಅವರ್ ರೂಮ್. ಫೈನಲಿ ರೂಮ್ ಬಂದಾಯ್ತು. ಇದೆ ರೂಮು. ಬಾಸ್ ರೂಮ್ ತೆಗಿತಾವ್ರೆ. ಫೈನಲಿ ರೂಮ್ ನೋಡಿ ಚೆನ್ನಾಗಿದೆ. ದಿಸ್ ಅವರ್ ರೂಮ್. ಸೂಪರ್ ಆಗಿದೆ, ಚೆನ್ನಾಗಿದೆ. ಪರವಾಗಿಲ್ಲ, ಬಟ್ ಸ್ಮೋಕ್ ಸ್ಮೆಲ್ ಬರ್ತಿದೆ. ಸ್ಮೋಕ್ ಸ್ಮೆಲ್ ಬರ್ತಾ ಇದೆ. ಇರ್ಲಿ, ಎಲ್ಲ ಅವರಿಂದನೇ ನಡೀತಾ ಇರೋದು ಜಗತ್ತು. ಇಲ್ಲಿಂದ ನೀವು ಸ್ನಾನ ಮಾಡಿ ಬರ್ತೀವಿ ಟಕ್ಕಂತ. ಸರಿ, ನಮ್ಗೆ ಲೇಟ್ ಆಗುತ್ತೆ. ಬನ್ನಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗೋಣ. ಸೊ ಗೈಸ್, ಈಗ ಹೋಗ್ತಾ ಇದೀವಿ ರಾಯರ ದರ್ಶನಕ್ಕೆ. ಬನ್ನಿ, ಅವ್ರು ಇನ್ನೂ ಮೂವರು ರೆಡಿ ಆಗಿದ್ದಾರೆ ಇಲ್ಲ ಗೊತ್ತಿಲ್ಲ. ಅವ್ರು ಕರ್ಕೊಂಡು ನಾವು ದರ್ಶನ ಮಾಡಕ್ಕೆ ಹೋಗೋಣ. ಈಗ ದರ್ಶನಗೆ ಈ ಕಡೆ ಅನ್ಸುತ್ತೆ, ಇನ್ನೂ ನಂಗೆ ಗೊತ್ತಿಲ್ಲ. ಬನ್ನಿ, ಅದ್ ಹತ್ಕೊಂಡು ತೋರಿಸ್ತೀನಿ ಆಯ್ತಾ. ನೋಡಿ ಇವಾಗ. ಸೊ ನಾವ್ ಇವಾಗ ಹೋಗ್ತಾ ಇರೋದು ರಾಘವೇಂದ್ರ ಸ್ವಾಮಿ ಹತ್ರ. ಸೊ ಇನ್ನು ನಮ್ 3 ಮೆಂಬರ್ಸ್ ಬರ್ಬೇಕು. ಸೊ ಹಾಗಾಗಿ ರಾಯರ ಅನುಗ್ರಹದಿಂದ ನಾವು ಬಂದು ಆ ತಂದೆಯ ದರ್ಶನವನ್ನು ಪಡ್ಕೊಳ್ತಾ ಇದ್ದೀವಿ. ಸೊ ಎಲ್ಲರಿಗೂ ಸಿಗಲ್ಲ ಆ ಭಾಗ್ಯ. ಯಾರಿಗೆ ಪುಣ್ಯವಂತರಿಗೆ ಮಾತ್ರ ಆ ತರ ಭಾಗ್ಯ ಇರುತ್ತೆ. ಎಷ್ಟೋ ದಿನಗಳಿಂದ ಬರ್ಬೇಕಂತ ಇದ್ವಿ, ಬಟ್ ಆಗಲ್ಲ. ಬಟ್ ಆದ್ರೂ ಇವತ್ತು ದೇವ್ರು ನಮ್ಮ ಹತ್ರ ಕರ್ಸ್ಕೊಂಡಂದ್ರೆ ಅವ್ರ ಹತ್ರ ನಮ್ಮ ಹತ್ರ ಇರೋ ಕಷ್ಟಗಳನ್ನ ದೂರ ಮಾಡಕ್ಕೆ ಕರ್ಸ್ಕೊಂಡಿದ್ದಾನೋ, ಇಲ್ಲ ದೂರ ಇನ್ನ ಕಷ್ಟ ಆಗ ಕರ್ಕೊಂಡಿದ್ದಾನೋ ಗೊತ್ತಿಲ್ಲ. ಬಟ್ ಸತ್ಯವಾದ
ಆ ಪೂಜೆ ರಾಘವೇಂದ್ರ ಸ್ವಾಮಿ ಧರ್ಮಸ್ಥಳ ರಾಯಸ್ ಆಲ್ರೆಡಿ ಬಂದಿದ್ದೀವಿ. ಸೊ ನೋಡೋಣ ಮುಂದೆ ನಮ್ಮ ಜರ್ನಿ ದರ್ಶನ ಮಾಡಿಕೊಂಡು ರಾಯರ ದರ್ಶನ ಮಾಡ್ಕೊಂಡು ಮುಂದೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಸೊ ಡಿಸೈಡ್ ಮಾಡೋಣ. ಮಿಕ್ಕಿದ್ದು ಟೈಮ್ ಏನಾರ ಇದ್ರೆ ಸೊ ರಾಯರ ದರ್ಶನವನ್ನು ಪಡ್ಕೊಂಡು ನಮ್ಮ ಕೈಲಿದಷ್ಟು ಸೇವೆ ಮಾಡೋಣ. ಏನು ಕೆಲಸಗಳಿದ್ರೆ ನೋಡುವ ಮುಂದೆ ಹೇಗಿರುತ್ತೆ ರಾಯರ ಅನುಗ್ರಹದಿಂದ. ಬೇಗ ಆದ್ರೆ ಮುಂದೆ ನಾವು ಬೇರೆ ಬೇರೆ ದೇವಸ್ಥಾನ ನೋಡ್ಬೇಕು ಅಂತ ಅನ್ಕೊಂಡಿದೀವಿ. ನೋಡಿ ಹೋಗಲ್ಲ ಅದು ಪ್ರಸಾದದ್ದು. ಸೊ ಇದು ಬಂದ್ಬಿಟ್ಟು ಟ್ರಸ್ಟ್ ಒಂದು ರೂಮು ಎಲ್ಲ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಒಂದ್ ಆ ಕಡೆಯಿಂದ ಹೋಗ್ಬೇಕು ದರ್ಶನಕ್ಕೆ ಹೀಗೆ ಹೋಗಿ ಹಿಂಗೆ ಸ್ಟೇಟ್ ದರ್ಶನಕ್ಕಲ್ಲ ಇದು ಬಂದ್ಬಿಟ್ಟು ಪ್ರಸಾದಕ್ಕೋಸ್ಕರ. ಇದು ಪ್ರಸಾದ ಲಕ್ಷಾಂತರ ಭಕ್ತರು ಒಂದು ಪ್ರಸಾದದ ಕೊಠಡಿ ಅಂತಾರೆ. ನಾವು ದರ್ಶನಕ್ಕೆ ಹೋಗಿ ಹೀಗೆ ಬಂದ್ವಲ್ಲ ಅದೇ ತಾನೇ ಅದೇ ಈಗ ಬಂದಲ್ಲ ಅದೇ. ಹಾಡುವೆ ಬಡಿದ ಬಾಗಿಲ ಕಾದ ಹೊಸ್ತಿಲ ಹಾದ ರಸ್ತೆಯ ಆನಂದಯ ನೋವೆಲ್ಲವೂ ಹಾಡಾಗುತ್ತಾ ತಾನಗಳು. ಶಿವಲ್ಲಿ ಹೋಗ್ತಾ ಇದ್ವಿ. ಇವಾಗ ನಾವೆಲ್ಲ ಹೋಗ್ತಾ ಇದೀವಿ. ಅಂಡ್ ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ದರ್ಶನ ಅಲ್ವಾ, ಕ್ಯಾಮ್ರಾ ಅಲ್ವಾ ಆಯ್ತು ಇಲ್ಲ ಗೊತ್ತಿಲ್ಲ. पूज्याय राघवेन्द्राय सत्यधर्मरताय च. ಸೊ ಈಗ ನಾವು ದರ್ಶನ ಮುಗಿಸ್ಕೊಂಡು ಮತ್ತೆ ಇಲ್ಲೆಲ್ಲ ಪಂಚಮುಖಿ ಟೆಂಪಲ್ ಏನೇನೈತೆ ಅಲ್ಲಿಗೆ ಹೋಗ್ತಿದ್ವಿ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ವಿ. ಎಲ್ರು ಟೆಂಪಲ್ ಆಗೋಯ್ತು. ಎಲ್ಲಿ ಹೋಗೋದು ನೆಕ್ಸ್ಟ್ ಪ್ರಸಾದ ಮುಗಿಸ್ಕೊಂಡು ನೆಕ್ಸ್ಟ್ ವಿಚಾಲಯ. ಸೊ ಸ್ವಲ್ಪ ದೇವಸ್ಥಾನಗಳಿದೆ ನೋಡಕ್ ಹೋಗೋಣ. ಸೊ ಗಾಯ್ಸ್ ಈಗ ಕ್ಯೂ ಐತೆ. ಬಟ್ ಏನೋ ಹೀರೋ ಐತ ಅವ್ರೆ. ಗಾಯ್ಸ್ ನಾವಿವಾಗ ಪ್ರಸಾದ ಕ್ಯೂ ಅಲ್ಲಿ ಇದೀವಿ. ಅಂಡ್ ಮೂವ್ ಆಗ್ತಾ ಐತೆ, ಇನ್ನು ದೊಡ್ಡದಾಗ ಕ್ಯೂ. ಬೇಗ ಆಗುತ್ತಿಲ್ಲ ಇವತ್ತು ಪ್ರಸಾದ ಅಲ್ವಾ, ನಿಧಾನ ಆಗಲಿ ಅಲ್ಲಿ ತಿನ್ಕೊಂಡು ಮುಂದೆ ಹೋಗೋಣ. ನಮ್ ಕ್ಯೂ ಮುಗೀತಪ್ಪ, ಈಗ ನಾವು ಎಂಟ್ರ್ ಆಗೋದು. ಅನ್ನ ಪ್ರಸಾದ ಅಂದ್ರೆ ಋಣ ಇದ್ರೆ ಮಾತ್ರ ಸಿಗುತ್ತಂತೆ. ಈ ಪ್ರಸಾದ ಎಷ್ಟೋ ಕೋಟಿ ಕೊಟ್ಟರು ಸಿಗಲಾರದು ಈ ಅದ್ಭುತವಾದಂತ ಪ್ರಸಾದ. ಅಂಬೋದಕ್ಕಿಂತ ಹೆಚ್ಚು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾವಿರಾರು ಭಕ್ತಾದಿಗಳು ಎಷ್ಟೇ ಕೋಟಿ ಆಸ್ತಿ ಇದ್ರು ಈ ಜಾಗದಲ್ಲಿ ಬಂದು ಕುಂತು ಊಟ ಮಾಡಿ ಹೋಗ್ತಾರಲ್ಲ, ಆ ನೆಮ್ಮದಿನೇ ಬೇರೆ. ಹಾಗಾಗಿ ತುಂಬಾ ಭಕ್ತಾದಿಗಳಿಗೆ ಊಟ ಮಾಡೋದಕ್ಕೆ ತುಂಬಾ ಇಷ್ಟ. ಯಾಕಂದ್ರೆ ಈ ರಾಘವೇಂದ್ರ ಪ್ರಸಾದ ಸಿಗ್ಬೇಕಂದ್ರೆ ಅದೃಷ್ಟ ಮಾಡ್ಬೇಕಂತ. ಆ ಅದೃಷ್ಟದಲ್ಲಿದ್ರೆ ಹಣೆಯಲ್ಲಿತ್ತಂದ್ರೆ ರಾಘವೇಂದ್ರ ಅನ್ನದ ಹಗಳು ನಮಗೆ ಎಲ್ಲಿದ್ರು ಸಿಗುತ್ತಂತೆ ಅಂತ ಹೇಳಿ ಭಾವಿಸಕ್ಕೆ ನನಗೆ ನನ್ನ ಅಭಿಪ್ರಾಯ ಇದೆ. ಸೊ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಹೇಳುವ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ, ಲೋಕವ ನೀನೆ ನಡೆಸುವ ತುಂಗೆಯ. ಗುರುಗಳೇ ಇವಾಗ ಎಲ್ಲಂತ ಹೋಗ್ತಿರೋದು? ಇವಾಗ ಬಂದ್ಬಿಟ್ಟು ಫಸ್ಟ್ ಯಾವ ದೇವಸ್ಥಾನ? ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನೆಕ್ಸ್ಟ್ ಅಭಯ ಆಂಜನೇಯ ಸ್ವಾಮಿ. ನೆಕ್ಸ್ಟ್ ಪಂಚಮುಖ ಆಂಜನೇಯ ಸ್ವಾಮಿ, ಲಕ್ಷ್ಮೀ ಟೆಂಪಲ್, ಏಕಶಿಲೆ ಬೃಂದಾವನ, అప్పనాచరమని బిచ్చాలమ్మ టెంపుల్. నెక్స్ట్ రాఘవేంద్ర స్వామి తపస్సు మాడిన జాగా ఉంది. దాని తర్వాత ఆయన ఇల్లు ఉంది. బిచ్చాలమ్మ గుడి కొత్త కట్టినారు, ఆ గుడి గురించి చూపించుకున్నాం. ಸೊ ನಾವು ಬಂದಿರೋ ಟೈಮ್ ಕ್ಲೋಸ್ ಆಗೈತೆ ಇವಾಗ. ಕ್ಲೋಸ್ ಆಗಿದೆ, ಅದಕ್ಕೋಸ್ಕರನೇ ನಾವು ಈಚೆಯಿಂದನೇ ದರ್ಶನ ಮಾಡ್ಕೊಂಡು ಮತ್ತೆ ಮುಂದಿನ ದೇವಸ್ಥಾನಗಳಿಗೆ ವಿಸಿಟ್ ಮಾಡಬೇಕು.
ಗಾಯ್ಸ್ ಇದು ಗೋಶಾಲಾ ಅಂತೆ, ಹಸುಗಳೆಲ್ಲ ಇಲ್ಲೇ ಮೇಯಿಸ್ತಾರೆ. ಅಲ್ಲಿ ಯಾವ್ದದು ಸೊ ಮಂತ್ರಾಲಯ ಹತ್ರ ಇರ್ತಿಲ್ವೇ, ಇದು ಮೂನೇ ಆಗ್ತಿಲ್ಲ ಗಾಯ್ಸ್. ಇಲ್ಲಿ ಹಸುಗಳೆಲ್ಲ ಇಲ್ಲೇ ಅಂತ ಮಂತ್ರಾಲಯದಲ್ಲಿ ಬರ್ತಾವಲ್ಲ, ಗೋಶಾಲಾ ಹಸುಗಳೆಲ್ಲ ಇರ್ತವೆ. ಗೋಶಾಲಾ ಅಂದ್ರೆ ಪುಣ್ಯಕೋಟಿ ದೇವತೆಗಳು ನೆಲೆಸಿರುವಂತ ಈ ಹಸು ಹೊಟ್ಟೆಲಿ ಅಂತ ಹೇಳ್ತಾರೆ. ಈ ಗೋಶಾಲೆ ಹೆಸರು ಬಂದ್ಬಿಟ್ಟು ಗಂಗಾ ಗಾಯತ್ರಿ ಗೀತಾ ಗೋವು ಗೋವಿಂದ ಅಂತ ಈ ಗೀತಾ ಶಾಲೆ ಹೆಸರು. ನೋಡಿ ಎಷ್ಟು ಸುಂದರವಾಗಿದೆ ಅಂದ್ರೆ ಅಷ್ಟು ಸುಂದರವಾಗಿದೆ ಗೋಶಾಲೆ. ನಮ್ಮ ಅಜಯ್ ಸರ್ ಅವರು ಗೋವುಗಳಿಗೆ ಏನೇನು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೇನು ಪಾಪ ಅಂದುತ್ತಾ ಇಲ್ಲ ವಸ್ತುಗಳು. ಬಟ್ ಇರೋದ್ರಲ್ಲೇ ಸ್ವಲ್ಪ ಖುಷಿ ಪಟ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ಏನಾದ್ರು ಸ್ವಲ್ಪ ನಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಕ್ಷಮೆ ಇರಲಿ ಎಲ್ಲರಿಗೂ. ಬಟ್ ನಮ್ಮ ಕೈಲಾದಷ್ಟು ಎಲ್ಲ ಪ್ಲೇಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದೇ ಪ್ರೋತ್ಸಾಹ ನಮ್ಮೆಲ್ಲರ ಮೇಲೆ ಇರಲಿ. ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ನಿಮ್ಮ ಮುಂದೆ ತರ್ತೀವಿ. ಕಡಿಯಕ ಹೋಗೋವನ್ನ ಬಂದ್ ಇಲ್ಲಿ ಹಾಕ್ತಾರ ಅಥವಾ ಹೆಂಗೆ ಭಕ್ತಿಗಳು ಬಂದ್ ಕೊಡ್ತಾರ? ಇಲ್ಲಿ ಭಕ್ತರು ಕೊಡ್ತಾರ, ಭಕ್ತರು ಕೊಡ್ತಾರ. ಹಿಂಗ್ ಕಡಿಯಕ್ಕೆಲ್ಲ ಹಿಂಗೆ ಕಸನ ಆತರ ಏನಿಲ್ಲ, ಅಲ್ಲಿ ಕೊಡ್ತಾರ, ಇವ್ರು ಕೊಡ್ತಾರೆ, ಎಲ್ಲರೂ ಇಲ್ಲಿ ಬಂದು ತಂದು ಕೊಡ್ತಾರೆ. ಇಲ್ಲಿ ಏನು ಅಂದ್ರೆ ಹಾಲು ಬೆಣ್ಣೆ ಆಗಿರ್ಬೋದು, ಮೊಸರು ಆಗಿರ್ಬೋದು, ಅದೆಲ್ಲ ಏನಿಲ್ಲ. ಮೊಸರು ಅದೆಲ್ಲ ಮಠಕ್ಕೆ ಹೋಗುತ್ತಾ? ಹಾಲು ಮಠಕ್ಕೆ ಹೋಗ್ತಾವ, ಮೊಸರನ್ನ ಅಭಿಷೇಕ ಅಭಿಷೇಕ. ಓಕೆ. ಇಲ್ಲಿಂದ ಏನಾರ ಆಶ್ರಮಗಳು ಮಕ್ಕಳಿಗೆ ಏನಾರ ಹಾಲು ಪಾಲು ಏನು ಕೊಡೋದಿಲ್ಲ, ಏನಿದ್ರು ಮಠಕ್ಕೆ ಮಠಕ್ಕೆ ಹೋಗ್ಬೇಕು. ಸರಿ ಅಣ್ಣ, ನಿಮ್ಮ ಹೆಸರಣ್ಣ? ಹೆಸರು ನರ್ಸರೆಡ್ಡಿ. ನೆಕ್ಸ್ಟ್ ಮುಂದಿನ ಪಯಣ ಗೋಶಾಲೆಯಿಂದ ಅಭಯ ಆಂಜನೇಯ, ಅಲ್ಲಿ ಭೇಟಿ ಮಾಡುವ. ಇದು ಅಭಯ ಆಂಜನೇಯ ದೇವಸ್ಥಾನ. ಇದು ಮಂತ್ರಾಲಯದಲ್ಲಿ ಪುಣ್ಯಕ್ಷೇತ್ರ ಅಭಯ ಆಂಜನೇಯ ದೇವಸ್ಥಾನ ಅಂತ ಕರೆಯುತ್ತಾರೆ. ಎಲ್ಲರಿಗೂ ಸದಾಕಾಲ ಅಭಯ ಆಂಜನೇಯ ದೇವಸ್ಥಾನ ಕೃಪೆ ಇರ್ಲಿ ಅಂತ ಬೇಡಿಕೊಳ್ತಾ ಇನ್ನ ಮುಂದುವರಿಗಳನ್ನು ಮುಂದುವರಿಯೋದು. ನಾವು ಎಲ್ಲ ಪ್ಲೇಸ್ಗಳನ್ನು ತರ್ತಾ ಇದೀವಿ ಯೂಟ್ಯೂಬ್ ಚಾನಲ್ಗೆ. ಸೊ ಅದಕ್ಕೆ ನಿಮ್ಗೆ ಯಾವ ತರ ಪ್ಲೇಸಸ್ ಎಲ್ಲ ಹೇಗೆ ಅನಿಸ್ತಾ ಇತ್ತು ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನಾವು ಈ ಮಂತ್ರಾಲಯದಿಂದ ಬಂದು ಹೀಗೆ ಆಟೋದಲ್ಲಿ ಈಗ 5 ಪ್ಲೇಸ್ ಇದೆ ಅಂತೆ ದೇವಸ್ಥಾನ. ಇಲ್ಲಿ ಯಾವ ಪ್ಲೇಸ್ ನೋಡಿದೀರಾ ನೀವು? ಮಂತ್ರಾಲಯ ನೋಡ್ಕೊಂಡು ಇಲ್ಲಿಗೆ ಬರ್ತಾ ಇದೀವಿ. ಮಂತ್ರಾಲಯ ನೋಡ್ಕೊಂಡು ಇವಾಗ ಅಭಯ ಆಂಜನೇಯ ಸ್ವಾಮಿ ಇನ್ನು ಮುಂದೆ ಹೋಗ್ತಾ ಇದೀವಿ. ಪಂಚಮುಖಿ ಇನ್ನು 5 ಪ್ಲೇಸ್ ಇದೆ, ನೋಡ್ಕೊಂಡು ಹೋಗ್ತಾ ಇದೀವಿ. ಈ ಪ್ಲೇಸಸ್ ಎಲ್ಲ ನೋಡ್ಬಿಟ್ಟು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಇಲ್ಲ, ಇಲ್ಲಿ ಬಂದ್ಮೇಲೆ ಒಂದ್ ಸ್ವಲ್ಪ ಒಂಥರ ಫೀಲ್ ಆಗ್ತಾ ಇದೆ, ಮತ್ತೆ ಮನಸ್ಸಿಗೆ ನೆಮ್ಮದಿ ಬರ್ತಾ ಇದೆ. ಒಳ್ಳೆ ಜಾಗ ಇದೆ, ಒಳ್ಳೆ ಸ್ಥಳ ಇದೆ. ಓಕೆನಾ, ಥ್ಯಾಂಕ್ ಯು. ಥ್ಯಾಂಕ್ಸ್. ಮಂತ್ರಾಲಯ ಸರೌಂಡಿಂಗ್ ಅಲ್ಲಿ ಯಾವ ಪ್ಲೇಸ್ ಇದೆ ಅಂತ ಎಲ್ಲ ಪ್ಲೇಸಸ್ ಎಲ್ಲ ಯೂಟ್ಯೂಬ್ ಚಾನಲ್ ತರ್ತಾ ಇದೀವಿ. ನೀವು ಬಂದಿದ್ದೀರಲ್ವಾ, ನಿಮ್ಗೆ ಈ ಪ್ಲೇಸಸ್ ಎಲ್ಲ ನೋಡ್ಬಿಟ್ಟು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಿಮ್ ಖುಷಿ, ನಿಮ್ ಸಂತೋಷನ ಸ್ವಲ್ಪ ವ್ಯಕ್ತಪಡಿಸಿ. ನನಗೆ ನೆಮ್ಮದಿ ಅನಿಸ್ತಾ ಇದೆ. ಓಕೆ ಆಯ್ತಾ, ನೆಮ್ಮದಿ ಅನ್ನೋದು ಬಿಟ್ಟು ನೆಮ್ಮದಿ ಬೇಕಂದ್ರೆ ಇಲ್ಲಿಗೆ ಬನ್ನಿ. ಓಕೆ ಆಯ್ತಾ, ಬೇರೆ ಏನು ಇಲ್ಲ. ಓಕೆ, ಜಪ ಮಾಡಿ, ದೇವ್ರ ಜಪ ಮಾಡಿ. ಓಕೆ ಸರ್, ಅಷ್ಟೇ. ಬೇರೆ ಇನ್ನು ಯಾವ ಪ್ಲೇಸ್ ನೋಡ್ಬೇಕು ಸರ್? ಇಲ್ಲಿ ನೀವು ಕರ್ಕೊಂಡು ಹೋಗ್ತೀರಾ, ನಾವು ನಿಮ್ ಜೊತೆಗೆ ಬರ್ತೀವಿ, ನಿಮ್ ಹಿಂದೆ ನಾವು ಬರ್ತೀವಿ. ನಾವು ಹೋಗ್ತಾ ಇರ್ತೀವಿ, ನಾವ್ ಎಲ್ಲಾ ಕಡೆನೂ ಹೋಗ್ತಾ ಇರ್ತೀವಿ, ಎಲ್ಲಾ ಕಡೆನೂ ಹೋಗ್ತಾ ಇರ್ತೀವಿ. ನೀವ್ ಎಲ್ಲೆಲ್ಲಿ ಹೋಗ್ತೀರಾ, ನಾವ್ ಅಲ್ಲಲ್ಲಿ. ಅಲ್ಲ, ನಿಮ್ಗೆ ಯಾವ ಪ್ಲೇಸ್ ಗೊತ್ತು ಅದನ್ನ ಹೇಳಿ, ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಸರ್, ನಾನ್ ಬಂದ್ ಮಂತ್ರಾಲಯಕ್ಕೆ ಇಲ್ಲಿಗೆ ನಾನ್ ಬಂದಿರೋದು 3ನೇ ಸತಿ. ಬಟ್ ನೀವು ಕರ್ಕೊಂಡ್ ಬಂದಿರೋದೇ ಫಸ್ಟ್ ಇಲ್ಲಿಗೆ. ನನಗೆ ಅಭಯ ಆಂಜನೇಯ ದೇವಸ್ಥಾನ ಅಂತ ಹೇಳಿ ನೀವು ಕರ್ಕೊಂಡ್ ಬಂದಿದ್ದೀರಾ, ನಮಸ್ತೆ ಮಾಡ್ತಾ ಇದ್ದೀನಿ. ದೇವ್ರೆಲ್ಲಾರು ಚೆನ್ನಾಗಿ. ಖುಷಿ ಆಯ್ತಲ್ವಾ? ತುಂಬಾ ಖುಷಿ ಆಯ್ತು. ಸರ್, ನಿಮ್ ಖುಷಿ ನೀವು ಸ್ವಲ್ಪ ವ್ಯಕ್ತಪಡಿಸ್ತೀರಾ? ನೀವ್ ಹೇಳಿ, ನಿಮ್ಗೆ ಹೇಗ ಅನಿಸ್ತು ಇಲ್ಲಿ ಬಂದಿರೋ ಖುಷಿ? ಆಗಿದೆ. ನಿಮ್ಗೆ ಹೇಗ ಅನಿಸ್ತು? ಒಳ್ಳೇದ್ ಮಾಡಿದ್ರೆ ಆಂಜನೇಯ. ನಮಗೆ ತುಂಬಾ ಖುಷಿ ಆಗಿದೆ. ಓಕೆ ಸರ್, ನೀವ್ ಹೇಳಿ ಸರ್, ನಿಮ್ಗೆ ಹೇಗ ಅನಿಸ್ತು ಈ ಪ್ಲೇಸಸ್ ಎಲ್ಲ ನೋಡಿ? ಜೀವನದಲ್ಲಿ ದುಡ್ಡಿದ್ದೇ ಇರುತ್ತೆ, ಓಕೆ, ನೆಮ್ಮದಿ ಅನ್ನೋದಿರಲ್ಲ. ದೇವ್ರ ಕೃಪೆ ಇರ್ಬೇಕು, ಏನೇ ಮಾಡ್ಬೇಕಂತೂ. ನೀವ್ ಹೇಳ್ತಿದ್ದೀರಾ ರಾಯರ ದರ್ಶನ ಪಡೆದು ಮಂತ್ರಾಲಯ ಬಂದು ಇದ್ ಮಾಡ್ಕೊಟ್ರೆ ನೆಮ್ಮದಿ ಸಿಗುತ್ತೆ? ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ. ದುಡ್ಡು ಇವತ್ತು ನಾಳೆ ದುಡಿತೀವಿ, ನಾಳೆ ಖರ್ಚಾಗುತ್ತೆ. ಇವತ್ತು ನಿಮ್ಮ ಹತ್ರ ಇರ್ಬೋದು, ನಾಳೆ ನನ್ನ ಹತ್ರ ಹೋಗೋದು. ನೆಮ್ಮದಿ ಮತ್ತೆ ತೊಗೊಳಕಾಲ. ಇವತ್ತು ಕಳೆದಿರೋ ಟೈಮ್ಗಳು ಮತ್ತೆ ನಾಳೆ ನಮ್ಗೆ ಸಿಗಲ್ಲ. ಇವತ್ತು ಸಿಕ್ಕಿರೋ ಖುಷಿ
ಮತ್ತೆ ನಾಳೆ ಕೋಟಿ ಕೊಡಿದ್ರೆ ನನಗೆ ಮತ್ತೆ ಸಿಗಲ್ಲ ಈ ತರ ಪ್ಲೇಸಸ್, ವಾತಾವರಣ, ಗಾಳಿ, ನ್ಯಾಚುರಲ್ ಮತ್ತೆ ಎಲ್ಲೂ ಸಿಗಲ್ಲ. ಸೊ ಹಂಗಾಗಿ ಒಳ್ಳೆ ಒಳ್ಳೆ ಟೆಂಪಲ್ಸ್ ಇದಾವೆ, ನೋಡೋಣ, ಮನಸ್ಸು ನೆಮ್ಮದಿ. ಇನ್ನು ಯಾವ ಒಳ್ಳೊಳ್ಳೆ ಪ್ಲೇಸ್ ಇದಾವೆ? ಆಂಜನೇಯ ದೇವಸ್ಥಾನ ನೋಡಿದೀವಿ, ಬಿಚ್ಚಾಲಯ ಇದೆ, ರಾಘವೇಂದ್ರ ತಪಸ್ ಮಾಡಿದ ದೇವಸ್ಥಾನ ಇದೆ, ನದಿಗಳಿದಾವೆ, ಇನ್ನೂ ಹಲವಾರು ಇದಾವೆ. ಯಾವ ಇದಾವೆ ಅಲ್ಲಿ ಗೊತ್ತಿಲ್ಲ ಸರ್, ಕೇಳಿಬಿಟ್ಟು ನೋಡೋಣ ಸರ್. ಓಕೆನಾ? ಸೊ ನೀವು ಮುಂದೆ ಹೆಂಗೆ ದಾರಿ ತೋರಿಸ್ತೀರಿ, ನಿಮ್ಮ ದಾರಿಲಿ ನಾವು ನಿಮ್ಮ ಹಾದಿಲಿ ಹಿಂದೆ ಬರ್ತೀವಿ ಸರ್. ನಾವು ನಮ್ದೇನಿಲ್ಲ ಸರ್, ನಮ್ದೇನು ಅಂದ್ರೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ಇದ್ ಮಾಡ್ತಾ ಇದೀವಿ. ತುಂಬಾ ಸಂತೋಷ. ಅದಕ್ಕೆ ನಮ್ಮ ಮಂತ್ರಾಲಯ ಸುತ್ತಮುತ್ತ ಯಾವ್ಯಾವ ಒಳ್ಳೊಳ್ಳೆ ಪ್ಲೇಸ್ಗಳು ಇದಾವೆ ಅದನ್ನೆಲ್ಲ ನಾವು ಸ್ವಲ್ಪ ಖಂಡಿತ ಕನ್ನಡಿಗರ ಮುಂದೆ ಎಲ್ಲ ಖಂಡಿತ ಒಳ್ಳೇದಾಗ್ಲಿ. ಈ ರಾಘವೇಂದ್ರ ಸ್ವಾಮಿ ಇದರಿಂದ ತುಂಬಾ ಜನ ಬೆಳೆದಿದ್ದಾರೆ, ನೀವು ಬೆಳಿಲಿ, ಆ ರಾಘವೇಂದ್ರ ಸ್ವಾಮಿ ನಿಮಗೂ ಒಂದು ಆಶೀರ್ವಾದ ಮಾಡ್ಲಿ ಅಂತ ಸೊ ಆ ದೇವರಲ್ಲಿ ನನ್ನೊಂದು ಪ್ರೇರಣೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಒಳ್ಳೆ ಖುಷಿಗಳನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದಗಳು. ಕಲ್ಲಿಂದ ಒಂದು ಕಲ್ಲು ಸರ್, 35 ಆ ಕಡೆ ರಾಮನಗರದ ಆಚೆ ಕಡೆ ಅದೊಂದು ಕಲ್ಲೆ. ಎಷ್ಟು ವರ್ಷದಿಂದ ಇದು? ಇದು 6 ವರ್ಷ ಆಯ್ತು, 1 ವರ್ಷ ಆಯ್ತು. ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ನನ್ನ ಹೆಸರು ನರಸಿಂಹ. ಇಲ್ಲಿ ನೀವು ಕೆಲಸ ಮಾಡಾರ? ಸೊ ಗಾಯ್ಸ್, ಈಗ ನೆಕ್ಸ್ಟ್ ಬಿಚ್ಚಾಲಯ ಆದ್ಮೇಲೆ ನೆಕ್ಸ್ಟ್ ಟೆಂಪಲ್ ಯಾವ್ದು? ಬಿಚ್ಚಾಲಯ ಅಂದ್ರೆ ರಾಯರು ತಪಸ್ ಮಾಡ್ರ, ರಾಯರು ತಪಸ್ ಮಾಡಿದಂತ ಜಾಗ ಅಂತೆ. ಸೊ ಅಲ್ಲಿ ವಾಸ ಮಾಡಿರೋದ, ರಾಯರು ವಾಸ ಮಾಡಿದ ಜಾಗ. ಅಲ್ಲಿ ಹೋಗಿ ದೇವಸ್ಥಾನ ಅಂತ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಟೆಂಪಲ್ ಅಲ್ಲಿ ಹೋಗಿ ಪ್ಲಾನ್ ಮಾಡೋಣ. ಓಕೆ ಬನ್ನಿ ಹೋಗೋಣ. ಇಲ್ಲಿಂದಾನೇ ಮಂತ್ರಾಲಯದಕ್ಕೂ ಇದೇ ನದಿ ಬರೋದು. ಇದು ಫುಲ್ ಎಲ್ಲ ನದಿ. ಇದು ತುಂಗಭದ್ರಾ ನದಿ. ಇದು ನೀರು ಸ್ವಲ್ಪ ಕಡಿಮೆ ಇದೆ, ಮಳೆ ತುಂಬಾ ಕಡಿಮೆ ಆಗಿದೆ ಈ ಕಡೆ. ಮ್ಯಾಕ್ಸಿಮಮ್ ಅಂದ್ರೆ 1.5 ಕಿಲೋಮೀಟರ್ ಉದ್ದ ಇದೆ ಬ್ರಿಡ್ಜ್ ಇದು. ಅಣ್ಣ ನೀವ್ ಹೇಳಿ, ಇದು ಎಷ್ಟು ಕಿಲೋಮೀಟರ್ ಉದ್ದ ಇರುತ್ತೆ ಈ ಬ್ರಿಡ್ಜ್? ಸರ್ ಮಂತ್ರಾಲಯದಿಂದ 10 ಕಿಲೋಮೀಟರ್ ಐತೆ ಸರ್ ಈ ಬ್ರಿಡ್ಜ್. ಇದು ಬ್ರಿಡ್ಜ್ ಎಷ್ಟು ಕಿಲೋಮೀಟರ್ ಇದೆ? ಇದು 1 ಕಿಲೋಮೀಟರ್ ಸರ್. 1 ಕಿಲೋಮೀಟರ್ ಇದೆ. ಇಲ್ಲಿ ಮಳೆ ಎಲ್ಲ ಪರವಾಗಿಲ್ವಾ? ಹಿಂಗೆ ಇದು ಕಡಿಮೆ ಆಗಿದೆ ಈ ಮಳೆ? ಮಳೆ ಸಾರ ಕಡಿಮೆ ಆಗಿದೆ ಸರ್. ಇಲ್ಲಿ ಮಳೆನೇ ಇಲ್ಲ ಸರ್. ಮಳೆ ಇಲ್ಲ ಅಂದ್ರೆ ಇಲ್ಲಿ ತುಂಗಭದ್ರಾ ಮಳೆ ಜಾಸ್ತಿ ಬರ್ತಾರಂದ್ರೆ ತುಂಗಭದ್ರಾ ನೀರು ಜಾಸ್ತಿ ಬರ್ತದ. ಮಳೆ ಇಲ್ಲ ಅಂದ್ರೆ ತುಂಗಭದ್ರಾ ನೀರು ಇಲ್ಲ. ಈ ಮಧ್ಯ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಹೌದೌದು ಸರ್, ಕಡಿಮೆ ಇದೆ ಸರ್. ಒಬ್ಬಟ್ಟಿದಾವೆ ತಿಂತೀರಾ? ಹೇಳ್ರಿ. ನಮ್ ಕಡೆ ಕರ್ನಾಟಕದಲ್ಲಿ ಹೋಳಿಗೆ ಅಂತಾರೆ, ಬೆಂಗಳೂರು ಸೈಡ್ ಒಬ್ಬಟ್ಟು ಅಂತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೋಳಿಗೆ ಅಂತೀವಿ ನಾವು. ಇಲ್ಲ, ಅದು ಬೇರೆ. ಶೇಂಗಾ ಹೋಳಿಗೆ ಬೇರೆ, ಕಾಯಿ ಹೋಳಿಗೆ ಬೇರೆ, ಮತ್ತೆ ಬೇಳೆ ಹೋಳಿಗೆ ಬೇರೆ, ಬೇರೆ ಬೇರೆ ತರ ಹೋಳಿಗೆ ಇದಾವೆ. ಈಗ ನೆಕ್ಸ್ಟ್ ಇವ್ರ ಕಡೆ ಹೇಳಿಸಿ. ಬೇಡ, ಇವ್ರು ತಿನ್ನಲ್ಲ ಅಂತ ಬಿಡಿ, ಬೇಡ ಅಂತ ಬಾಣ ಬೇರೆ. 20 ಕಿಲೋಮೀಟರ್ ಜರ್ನಿ ಆದ್ಮೇಲೆ ಮತ್ತೆ ಟೆಂಪಲ್ ಅಂತ ನಾವು ತೋರಿಸಿ. ಓಕೆ, ಹೇಳಿ. ಇಲ್ಲ ಮಸೂಳೆ ಬಂದಿತ್ತು, ಈಗಿಲ್ಲ. ಬಂದಿತ್ತು. ಗೈಸ್, ಯಾವ ನದಿ ಇದು? ತುಂಗಭದ್ರಾ ನದಿ ಅಂತ ಗೈಸ್. ಇಟ್ ಲುಕ್ಸ್ ಗುಡ್. ತುಂಗಭದ್ರಾ ನದಿ ಬಿಚ್ಚಾಲಯ ಪರವಾಗಿಲ್ಲ. ಈ ಏಕಶಿಲಾ ಬೃಂದಾವನ. ಈಗ ಇಷ್ಟೇನಾ ಇರೋದು ಇಲ್ಲಿ? ಮುಂದೆ ಇಲ್ಲಿ ಟೆಂಪಲ್ ಮೇಲೆ ಹತ್ಕೊಂಡು ಹೋದ್ರೆ ಬಿಚ್ಚಾಲಯ ದೇವಸ್ಥಾನ. ಬನ್ನಿ ಎಲ್ಲ ಹೋಗಿ ತೋರಿಸ್ತಾರೆ. ಬಟ್ ಇಲ್ಲಿಂದ ವ್ಯೂ ನೀರಿಲ್ಲ, ಆದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅದರಿಂದ ಸ್ವಲ್ಪ ಸೌಂಡ್ ಅಂದ್ರೆ ಇಲ್ಲಿವರೆಗೆ ಸೌಂಡ್ ಆಗಲ್ಲ ಇಷ್ಟು ನೀರು. ಆ ಕಲ್ಲಿದೆಯಲ್ಲ, ಆ ಕಡೆಯಿಂದ ಸೌಂಡ್ ಆಗುತ್ತೆ ನೀರು ಸರಿ, ಹರಿಯೋ ಸೌಂಡ್ ನೀರ್ದು. ಇಲ್ಲಿಂದ ಸೌಂಡ್ ಬರಲ್ವಾ ಇಲ್ಲಿ?
ಹಾ, ಇಲ್ಲಿಂದ ಇಲ್ಲ, ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತಪಸ್ ಕುಂತಿರೋದು. ಹಂಗಾಗಿ ಗಂಗೆಗೆ ಅವರು ಹೇಳಿದ್ರಂತೆ, ನೀರು ನನ್ಗೆ ಭಂಗಿ ಆಗುತ್ತೆ, ತಪಸ್ಸ ಮಾಡಕ್ ಇದಾಗ್ತಾ ಇಲ್ಲ ಅಂತ ಅವ್ರು ಹೇಳಿದಕ್ಕೆ ಆಯ್ತು ಅಂತ ನಿನ್ ಮಾತಿ ಬೆಲೆ ಕೊಟ್ಟು ಅವರು ಅಲ್ಲಿಂದ ಆ ಕಡೆ ಸೌಂಡ್ ಆಗ್ತಾ ಇತ್ತು. ಇಲ್ಲಿ ಸೌಂಡ್ ಆಗಲ್ಲ ಅಷ್ಟೇ. ಈ ಸ್ಪಾಟಿಂದ ಅಲ್ಲಿಗೆ ಆಗಲ್ಲ, ಇಲ್ಲ ಆಗಲ್ಲ, ಆ ಕಡೆಯಿಂದ ಸೌಂಡ್ ಆಗುತ್ತೆ. ಬನ್ನಿ ನೋಡೋಣ ಮುಂದೆ ಏನೇನಿದೆ ಅಂತ. ಸ್ವಾಮೀಜಿ, ನಾವು ಯೂಟ್ಯೂಬ್ ಇಂದ ಬಂದಿರೋದು. ಈ ಅದೇ ನೀವು ಅವಾಗ ಹೇಳ್ದಂಗೆ ಬಾಳೆಹಣ್ಣು ಬೆಲ್ಲದಿಂದ ಅಂದ್ರೆ ಎಷ್ಟು ವರ್ಷ ಬರ್ಬೋದು? ಬಾಳಿಕೆ 100 ವರ್ಷದ ಮೇಲೆ ಬರ್ಬೋದು. 100 ವರ್ಷ ಮೇಲೆ ಟೆಕ್ನಿಕ್ ಎಲ್ಲ ನೋಡೇ ಮಾಡಿದ್ದದು. ಅವ್ರಿಗೆ ಮೊದಲೆಲ್ಲ ಕಟ್ಟಿದ್ದದು, ಹಳೆ ಕಾಲದಾಗ ಹಿಂಗೆ ಕಟ್ತಿದ್ರು. ಬಾಳೆಹಣ್ಣು ಬೆಲ್ಲ ಸುಣ್ಣ ಅದ್ರಲ್ಲಿಂದ ಕಟ್ಟಿದ್ದು ಟೆಂಪಲ್. ಬೇಸ್ಮೆಂಟ್ ಒಂದೇ ಕಾಂಕ್ರೀಟ್ ಹಾಕ್ಯಾರ, ಸಿಮೆಂಟ್ ಹಾಕೋ ಪ್ಲೇಸ್ನಾಗೆಲ್ಲ ಬಾಳೆಹಣ್ಣು ಬೆಲ್ಲ ಕಟ್ಟಿದ್ದು ಸುಣ್ಣ. ಇನ್ನೊಂದು ಅಲ್ಲಿ ಸೌಂಡ್, ನೀರಿಂದು ಒಳ್ಳೆ ಸೌಂಡ್ ಸ್ವಲ್ಪ ಮಾತ್ರ ಬರಲ್ಲ, ಆ ಕಡೆ ಬರುತ್ತೆ ಅಂತ ಹೇಳಿದ್ರು. ಅದು ನಿಜನ ಸುಳ್ಳು ಸರ್? ಹಂಗೇನಿಲ್ಲ, ಎಲ್ಲಾ ಕಡೆ ಒಂದೇ ಸೌಂಡ್ ಬರೋದು. ನೀರಿಲ್ಲ ಈಗ, ಇಲ್ಲಾಂದ್ರೆ ಈಗೀಗ ಬೃಂದಾವನ ಮುಳುಗ್ ಬಿಡ್ತಿತ್ತು. 2-3 ಟೈಮ್ಸ್ ಮುಳುಗ್ತಿತ್ತು. ಈ ಸರಿ ಮಳೆ ಇಲ್ಲ, ಡ್ಯಾಮ್ನಾಗ ನೀರಿಲ್ಲ, ಅದ್ರಲ್ಲಿಂದ ನೀರು ಸ್ವಲ್ಪ ದಿವಸದಿಂದ ನೀರು ತುಂಬಾ ಜಾಸ್ತಿ ತುಂಬಿತ್ತು ಅಂತ ನನ್ನ ಅಭಿಪ್ರಾಯ. ನೋಡಿದ್ದೆ ಒಂದು ಎವ್ರಿ ಇಯರ್ ಶ್ರಾವಣ ಮಾಸದಾಗ ಬೃಂದಾವನ ಮುಳುಗ್ ಬಿಡ್ತದೆ. ಅವಾಗ ಕೆಳಗೆ ಯಾರಿಗೆ ದರ್ಶನಕ್ಕೆ ಬಿಡಂಗಿಲ್ಲ, ಮ್ಯಾಲಿಂದ ಎಲ್ಲ ಮ್ಯಾಲಿಂದ. ಈ ಇಂಪ್ರೂವ್ಮೆಂಟ್ ಇಲ್ಲ ಆಗಿದ್ದು ರೀಸೆಂಟ್ ಆಗಿದೆಯಲ್ಲ ಸ್ವಾಮೀಜಿ, ಹಳಿದಿನ ರೀಸೆಂಟ್ಲಿ ಆಗಿದೆ. ನೀವು ಈ ಅರ್ಚಕರ? ನಾವೇ ಟೆಂಪಲ್ ಓನರ್. ಇದಕ್ಕೆಲ್ಲ ಗುರುವಾರ ಶನಿವಾರ ಭಾನುವಾರ 2,000 ಮಂದಿಗೆ ಅನ್ನದಾನ ಆಗತ್ತೆ. ಪ್ರತಿ ಗುರುವಾರ ಶನಿವಾರ ಆಯ್ತು. ದಾಸೋಹಿಗಳು ಕೊಡ್ತಾರ ಅಥವಾ ಹಿಂಗೆ ಟ್ರಸ್ಟ್ ಕಡೆಯಿಂದ ಹಾಕ್ತೀರಾ? ಟ್ರಸ್ಟ್ ಕಡೆಯಿಂದ ಹಾಕೋದು, ಎಲ್ಲ ಟ್ರಸ್ಟ್ ಕಡೆಯಿಂದ. ಭಕ್ತಾದಿಗಳು ಏನು ಕೊಟ್ಟಿದ್ದೆ, ನಾವು ಟ್ರಸ್ಟ್ ಕಡೆಯಿಂದ ಇದ್ ಮಾಡಿ ಹಾಕ್ತಿವಿ. ಭಕ್ತಾದಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಇದಾರಲ್ಲ, ಅವರು ಬಂದ್ಬಿಟ್ಟು ಶ್ರೀ ಅಪ್ಪಣ್ಣಾಚಾರ್ಯ ಗುರುಗಳಿದಾರಲ್ಲ, ಅವ್ರ ಮನೆಯಲ್ಲಿ ಸ್ವಲ್ಪ ದಿವಸ ವಾಸ ಮಾಡಿದ್ರು. ಸೊ ಹಾಗಾಗಿ ಅಪ್ಪಣ್ಣಾಚಾರ್ಯ ಅವ್ರು ಬಂದ್ಬಿಟ್ಟು ಈ ಬಿಚ್ಚಾಲ ದೇವಸ್ಥಾನದಲ್ಲಿ ಏಕಶಿಲ ಬೃಂದಾವನ ಅಂತ ಹೇಳ್ಬಿಟ್ಟು ನಿರ್ಮಿಸಲಾಗಿದೆ. ಇಲ್ಲೇ ಒಂದು 200 ಮೀಟರ್ಸ್ ದೂರದಲ್ಲಿದೆ. ಇವಾಗ ಆ ಮನೆಯನ್ನು ಸ್ವಲ್ಪ ಭೇಟಿ ಮಾಡಿಬಿಟ್ಟು ನಮ್ಮ ಗ್ರಾಹಕರಿಗೆ ತೋರಿಸೋಣ. ಈಗ ಅಪ್ಪಣ್ಣಾಚಾರ್ಯ ಅವ್ರ ಮನೆ ಆದ್ಮೇಲೆ ನಮ್ಮ ಪಯಣ ಮುಂದಿನ ಪಯಣ ಬಂದ್ಬಿಟ್ಟು ಪಂಚಮುಖಿ ಟೆಂಪಲ್. ಮತ್ತೆ ರಾಯರು ಬೃಂದಾವನ ಮಂತ್ರಾಲಯ. ಬನ್ನಿ ನೋಡೋಣ. ಬಜ್ಜಿ ಚೆನ್ನಾಗಿರುತ್ತೆ, ತಿನ್ರಪ್ಪ. ಒಳ್ಳೆ ನಾನ್ ಏನ ಬೇಕಾದ್ರೆ ತರೋಣ, ಏನ್ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ತರಲ್ಲ ಇನ್ನೊಂದು ಆಯ್ತು, ಕರಿ ತಿನ್ನಕ್ಕೆ ಚೆನ್ನಾಗಿತ್ತು ನೋಡ್ರಿ ಟೇಸ್ಟ್. ಬಜ್ಜಿ ಚೆನ್ನಾಗಿದೆ ಟೇಸ್ಟ್ ನೋಡಿ ಸರ್. ಬನ್ನಿ, ಎಲ್ಲರೂ ಬಂದಿದ್ದಾರೆ. ಬನ್ನಿ ಸರ್. ಮತ್ತೆ ಯಾಕಮ್ಮ ಹಿಂದಕ್ಕೆ ಯಾಕೆ ಏನು ಚೆನ್ನಾಗಿ ತರ್ಸ್ಕೊಂಡು ತರಮ್ಮ. ಆಟ ಮುಂದಕ್ಕೆ ಹೋಗಲ್ಲ, ನಮ್ದಿದ ಆಟ ತರೋಣ. ಇದು ಅಪ್ಪಣ್ಣಾಚಾರ್ಯ ಅವರ ಮನೆ. ಅಂಡ್ ನಾವೀಗ ಅಪ್ಪಣ್ಣಾಚಾರ್ಯ ಅವ್ರ ಮನೆ ಒಳಗಡೆ ನೋಡೋಣ. ಬನ್ನಿ, ಅವರ ಮನೆ ಹೆಂಗೈತೆ ಅಂತ ತೋರಿಸಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ರಾಯರು ಇಲ್ಲಿ ವಾಸ ಮಾಡಿರ್ತಕ್ಕಂಥ ಅಪ್ಪಣ್ಣಾಚಾರ್ಯ ಅವ್ರ ಮನೆ. ಇದು ಇದೇ ಜಾಗದಲ್ಲಿ ನಮ್ಮ ರಾಯರು ವಾಸ ಮಾಡುತ್ತಿದ್ದಾರಂತೆ ಅವಾಗಿನ ಇದರಲ್ಲಿ.
ಸೊ ಹಾಗಾಗಿ ಇಲ್ಲಿ ಯಾವುದೇ ಆಗಲಿ ಓಡಾಡೋದಿಲ್ಲ. ಈ ಪ್ಲೇಸಲ್ಲಿ ಯಾರೇ ಏನೇ ಇದಾಗ್ಲಿ ಏನೂ ಮಾಡೋದಿಲ್ಲ. ಎಂಥದ್ದು ಈ ಪಕ್ಷಿಗಳಾಗ್ಲಿ ಏನೇ ಆಗಲಿ ಏನೇ ಪ್ರಾಣಿಗಳಾಗ್ಲಿ ಈ ಜಾಗದಲ್ಲಿ ಓಡಾಡೋದಿಲ್ಲ. ಸೊ ಇದು ನಮ್ಮ ರಾಯರು ಅಪ್ಪಣ್ಣಾಚಾರ್ಯ ಅವ್ರ ಮನೆಯಲ್ಲಿ ವಾಸ ಇದ್ದಕ್ಕಂಥ ಸ್ಥಳ ಇದು. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಪಂಚಮುಖಿ ದೇವಸ್ಥಾನ. ಎಲ್ಲರೂ ನೋಡಿ, ಬನ್ನಿ ಹಾಗೆ ಬನ್ನಿ ಹಾಗೆ ಎಲ್ಲ ಒಳಗಡೆ ತೋರಿಸ್ತೇವೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1 ರೂಪಾಯಿ ಕಾಯಿನ್ನು ಅಥವಾ 2 ರೂಪಾಯಿ ಕಾಯಿನ್ಸು ಅದ್ರ ಮೇಲೆ ನಾವೇನಾದ್ರು ಹೊಂದ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದು ಕಾಯಿನ್ ಹಂಗೆ ಕಚ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್ ಬನ್ನಿ ಇಲ್ಲಿ ಆಶೀರ್ವಾದ ಪಡ್ಕೊಳ್ಳೋಣ. ಪಂಚಮುಖಿ ಪಾದರಕ್ಷೆಗಳು. ಅದು ಬಟ್ ಅದು ಚೆನ್ನಾಗೈತೆ ನೋಡಿ. ಅದು ನೋಡಿ, ಎಷ್ಟೇ ಮಳೆ ಬರ್ಲಿ ಏನೇ ಆಗ್ಲಿ ಅದು ಒಂದು ಚೂರು ಒಂದು ಕಡ್ಡಿ ಆಂಜನೇಯಂದು ಹಾಸಿಗೆ ದಿಂಬು. ಮೇಲೆ ಹೋಗೋಣ. ಇಲ್ಲಿ ಫ್ರೇಮ್ ಕೊಡ್ತಾರ, ಫ್ರೀ ಚೆಕ್ ತಗೊಳ್ಳಿ. ಬೆನ್ನುಚೂರು ಎಲ್ಲರೂ ಅದು ಮರ ಎರಿಕೆ ಮರ, ವಾಸ್ತು ಮರ ಬೆಳೀತಿರೋದು. ಕಲ್ಲಿ ಮೇಲೆ ಮರ ಬೆಳೀತಿರೋದು ಎರಿಕೆ ಮರ ಅಂತ ವಿಶೇಷ. ಕಲ್ಲಿ ಮೇಲೆ ಮರ ಬೆಳೀತಿರೋದು ಬೆನ್ನುಚಿರಿ. ಪಂಚಮುಖಿ ಆಂಜನೇಯ, ಲಕ್ಷ್ಮೀ ದೇವಸ್ಥಾನ ಇದೆಲ್ಲ ಕಂಪ್ಲೀಟ್ ಆಯ್ತು. ಈಗ ಮತ್ತೆ ನೆಕ್ಸ್ಟ್ ಮಂತ್ರಾಲಯ ಪ್ರಯಾಣ. ಪ್ಲೇಸಸ್ ಎಲ್ಲ ಹಿಂಗೆ ಏನು ಅನ್ಸುತ್ತೆ? ಮಂತ್ರಾಲಯ ಪ್ರಯಾಣ ಫುಲ್ ಟೈರ್ಡ್ ಆಗಿದೀವಿ. ನಾನು ರೂಮ್ ಬಿಟ್ಕೊಬಿಡ್ತೀನಿ ಗಾಯ್ಸ್. ಈಗ ಅಷ್ಟು ಟೈರ್ಡ್ ಆಗಿದ್ದೀನಿ. ನಾನು ಆಟೋಲ್ ಕೂಡ ನಿದ್ದೆ ಮಾಡ್ತಿದ್ದೀನಿ. ಎನಿವೆ ಇವತ್ತಿಗೆ ಎಷ್ಟು ಇದೆ ಜರ್ನಿ. ಬ್ರೋ ಇಲ್ಲಿ ಬನ್ನಿ, ಒಂದ್ ನಿಮಿಷ. ಇವಾಗ ನೀವ್ ಇಲ್ಲಿ ಹೊಡೆದ್ರಲ್ಲ ತಲೆಕಾ, ಸೊ ಅದೇನು ಎಂತ ಕೊಡ್ತೀವಿ ರೀಸನ್ ಹೇಳಿ. ಅಲ್ಲ ಹಂಗಲ್ಲ, ತಲೆಗೆಲ್ಲ ಹೊಡಿತೀರಲ್ವಾ, ಅದು ಎಂತ ಕೊಡಿಯೋದು? ಆಶೀರ್ವಾದ. ಈ ಬ್ರಿಡ್ಜ್ ಹತ್ರ ಇಲ್ಲ ಕಬ್ನಾಳ್ ಆಯ್ತಂತೆ. ಫುಲ್ ಟೈರ್ಡ್ ಆಗಿದೀವಿ. ಸೊ ನಾವೆಲ್ಲರೂ ಕಬ್ನಾಳ್ ಕುಡಿಯೋಣ ಅಂತ ನಿಲ್ಸಿದೀವಿ. ಈಗ ಕಬ್ನಾಳ್ ಹೊಡ್ಕೊಂಡು ಮತ್ತೆ ಮಂತ್ರಾಲಯದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಮಂತ್ರಾಲಯ ಹತ್ರ ಇನ್ನೊಂದ್ಸತಿ ದರ್ಶನ ಹೋಗ್ಬೇಕಂತ ಅನ್ಕೊಂಡಿದೀವಿ. ಇನ್ನೊಂದ್ಸತಿ ಮಂತ್ರಾಲಯ ದರ್ಶನ ಹೋಗ್ಬಿಟ್ಟು ಆ್ಯಂಡ್ ನಾವು ನೈಟ್ಗೆ ಬಸ್ ಬುಕ್ ಮಾಡಿಬಿಟ್ಟು ಹಂಗೆ ಹೊತ್ಕೋಬೋದು. ಬಸ್ ಹತ್ಕೊಂಡು ಹೋದು ಬೆಳಗ್ಗೆ ಇರ್ಬೇಕು ಬೆಂಗಳೂರಲ್ಲಿ. ನಾವಿಲ್ಲಿ ಪ್ರಸಾದ ತಗೊಳಕ್ ಬಂದಿದ್ದೀವಿ. ಪ್ರಸಾದ ತಗೊಂಡು ರೂಮ್ ಹೋಗೋಣ. ಇಲ್ಲೇ ಪ್ರಸಾದ ತಗೊಳ್ಳೋದು. ಸೊ ಪ್ರಸಾದ ತಗೊಂಡು ಹೋಗೋಣ. ಈಗ ಆಟೋ ಇಟ್ಕೊಂಡು ಈಗ ಮತ್ತೆ ನಾವು ರೂಮ್ ಕಡೆ ಹೋಗ್ತಿದ್ವಿ. ರೂಮ್ ಕಡೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ರಾಯರ್ ಟೆಂಪಲ್ ಹೋಗೋಣ. ನೊಂದ ಜೀವಕ್ಕೆ ಉಸಿರು ನೀನಯ್ಯ, ಜಗದ ಜ್ಯೋತಿಯೇ ನೀನೆ ನಿಜವಯ್ಯ, ಮಂತ್ರಾಲಯ ವಾಸ. ಕ್ರೇಜಿ ಐತೆ ಗೊತ್ತಾ ವ್ಯೂ. ಎಷ್ಟು ಜನ ಅವರೇ ಅದು ಇದು ನೈಟ್ ಮಾಡ್ಕೊಂಡು ಅಲ್ಲಿ ಲೈಟಿಂಗ್ ಸಂಜೆಯಿಂದ ಕಷ್ಟಪಟ್ಟಿದ್ದು ಇವಾಗ ಇಲ್ಲಿ ಮಾಡ್ತಾ ಹೋಗ್ಬೋದು ಗೊತ್ತಾ. ರಾಘವೇಂದ್ರ ರಾಘವೇಂದ್ರ ಸೆಕೆಂಡ್ ಟೈಮ್ सत्यधर्मरताय च भजतां कल्पवृक्षाय नमतां कामधेनवे. ಧರ್ಮದ ದೀಪ ಹಚ್ಚುವ
ಶಾಂತಿಯ ಬೆಳಕ ಚೆಲ್ಲುವ ಜ್ಞಾನದ ದೀಪ ಹಚ್ಚುವ ಲೋಕವ ನೀನೆ ನಡೆಸುವ. ಗಾಯ್ಸ್ ನಾನಿವು ಚೈತ್ರಾನಂದ ಬೈ ಮಾಡಿದ್ದೀನಿ. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಗಾಯ್ಸ್ ಈಗ ಪ್ರಸಾದ ತಿನ್ನಕ್ಕೆ ಹೋಗ್ತಿದ್ದೀವಿ. ಪ್ರಸಾದ ತಿನ್ಕೊಂಡು ಬನ್ನಿ. ಸೊ ಗಾಯ್ಸ್ ಎಲ್ಲ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಆ್ಯಂಡ್ ನಾವು ರೂಮ್ ಕಡೆ ಹೋಗ್ತೀವಿ. ಚೆಕ್ಔಟ್ ಮಾಡ್ಕೊಳ್ತೀವಿ ಆ್ಯಂಡ್ ವಿ ಎಕ್ಸಿಟಿಂಗ್. ಸೊ ಗಾಯ್ಸ್ ಚೆಕ್ಔಟ್ ಮಾಡ್ಕೊಂಡು ಈಗ ಹೋಗೋದು ಈಗ ಎಕ್ಸಿಟ್ ಆಗೋದು. ಧನ್ಯವಾದಗಳು. ಧನ್ಯವಾದಗಳು. ನಮ್ಗೆ ಇಷ್ಟೊತ್ತು ನಮಗೆ ಸಪೋರ್ಟ್ ಮಾಡೋದಕ್ಕೆ, ಫೋಟೋ ತೆಗೋದಕ್ಕೆ, ವಿಡಿಯೋ ಮಾಡೋದಕ್ಕೆ ನಿಮಗೆ ತುಂಬ 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 ಹೃದಯಪೂರ್ವಕ ಧನ್ಯವಾದಗಳು. ಮುಂದೆ ಇದ್ದೇನೆ ನೋಡಿ, ಅಲ್ಲಿದೆ ನೋಡಿ. ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಇಂಥ ಕಂಟೆಂಟ್ ಇನ್ನೂ ಆದಷ್ಟು ನಿಮಗೆ ತೋರಿಸ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ ಆ್ಯಂಡ್ ಆದಷ್ಟು ನಾನು ಕವರ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.